ಜಮ್ಮು ಕಾಶ್ಮೀರಲ್ಲಿ ನಡೆದಿರುವಂತ ಘಟನೆಗೆ ಮೂಲ ಕಾರಣ ಕೇಂದ್ರ ಸರ್ಕಾರದ ಬೇಜವಾಬ್ದಾರಿತನ. ಇಂಟೆಲಿಜೆನ್ಸ್ ಏಜೆನ್ಸಿ ಅಂತ ಏನಿರುತ್ತೆ, ದ ಇಂಡಿಯನ್ ಇಂಟೆಲಿಜೆನ್ಸ್ ಇಸ್ ಕಂಪ್ಲೀಟ್ಲಿ ಫೇಲ್ಯೂರ್ ಅನ್ನುವಂಥದ್ದು ಎದ್ದು ಕಾಣುತ್ತೆ. ಅಂಡ್ ಭದ್ರತೆ ವಿಭಾಗ ಏನಿದೆ ಅದು ಕೂಡ ಫೇಲ್ಯೂರ್ ಆಗಿದೆ. ಟೋಟಲಿ ಸೆಂಟ್ರಲ್ ಗವರ್ಮೆಂಟ್ ಫೇಲ್ಯೂರ್ ಆಗಿದೆ. ಒಂದು ಪ್ರವಾಸಿಗರು ಹೋಗುವಂತ ಜಾಗಕ್ಕೆ ಜಮ್ಮು ಕಾಶ್ಮೀರ ಏನೊಂದು ಕಾಶ್ಮೀರಲ್ಲಿ ಎಲ್ಲಾರು ಒಂದು ಟೂರಿಸಂ ಪ್ಲೇಸ್ ಅದು. ಅಂತ ಒಂದು ಜಾಗದಲ್ಲಿ ಅನೇಕ ಜನರ ಅದು ಹಿಂದೂಗಳ ಮರಣ ಆಗಿದೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ನಾಚಿಗೇಡಿನ ವಿಚಾರ. ಇನ್ ಎಷ್ಟು ಸೀರಿಯಸ್ ಆಗಿ ಸೆಕ್ಯೂರಿಟಿ ಸಿಸ್ಟಮ್ಸ್ ಇದೆ, ಇಂಟೆಲಿಜೆನ್ಸ್ ಇದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ನಾವು ರಾಜ್ಯವನ್ನ ಆಳ್ರಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮತ ಹಾಕ್ತಿರಿ, ಕೇಂದ್ರವನ್ನ ಆಳಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮತ ಹಾಕ್ತಿರಿ. ಬಟ್ ಇಲ್ಲಿ ಪ್ರವಾಸಕ್ಕೆ ಹೋಗಿದ್ದಂತ ಜನರೇ ವಾಪಸ್ ಬಂದಿಲ್ಲ. ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀರಿ, ಎಲ್ಲಾದ್ರೂ ಅತ್ಯಾಚಾರ ಆಯ್ತಂದ್ರೆ ಒಂದೆರಡು ಕ್ಯಾಂಡಲ್ ಇಟ್ಕೊಳ್ತೀರಿ, ಮೇಣದ ಬತ್ತಿ, ಅಂಡ್ ಏನಾದ್ರೂ ಈ ತರ ಒಂದು ಅಟ್ಯಾಕ್ ಆಯ್ತಂದ್ರೆ ಒಂದಷ್ಟು ಶ್ರದ್ಧಾಂಜಲಿ ಕೊಡ್ತೀರಿ. 2 days ಆದ್ಮೇಲೆ ಮಾಡ್ತೋಗ್ತೀರಿ. ಇದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಇರೋದು ಯಾರು? ಸೊಲ್ಯೂಷನ್ ಹುಡುಕ್ಬೇಕಾಗಿರೋದು ಯಾರು? ಇವತ್ತು ಅಷ್ಟು ಜನ ಮರಣ ಹೊಂದಿದ್ದಾರಲ್ಲ, ಅದಕ್ಕೆ ನೇರ ಕಾರಣ ಕೇಂದ್ರ ಸರ್ಕಾರನೇ. ಕೇಂದ್ರ ಸರ್ಕಾರದ ಒಂದು ಇರ್ರೆಸ್ಪಾನ್ಸಿಬಿಲಿಟಿ, ಇಂಟೆಲಿಜೆನ್ಸ್ ಸಿಸ್ಟಮ್ ಹಾಗೆ ಭದ್ರತಾ ವಿಭಾಗ ಏನಿದೆ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿರೋದ್ರಿಂದ ಇವತ್ತು ಈ ಘಟನೆ ನಡೆದಿದೆ. ಉಗ್ರರು 1 ತಿಂಗಳಿಂದ ಪ್ಲಾನಿಂಗ್ ಮಾಡಿಕೊಂಡು ಅಷ್ಟು ಜನರನ್ನ ಅಟ್ಯಾಕ್ ಮಾಡಿ, ಹಿಂದೂ ಅನ್ನೋದು ಸಪರೇಟ್ ಆಗಿ ಬಿಡಿ. ಫಸ್ಟ್ ಆಫ್ ಆಲ್ ನಮ್ ಹಿಂದೂಗಳಲ್ಲಿ ಒಗ್ಗಟ್ಟಿದ್ಯಾ, ಯುನಿಟಿ ಇದೆಯಾ? ಇಲ್ಲಿ ಹಿಂದೂ ಕೇಸರಿ ಶಾಲು ಹಾಕೊಂಡು ಜಗಳ ಮಾಡ್ಕೊಂಡು ಅಲ್ಲಿ ಅಟ್ಯಾಕ್ ಆಗಿದ್ದು. ಇಲ್ಲಿ ಬಂದು ಏನ್ ಮಾಡ್ತೀರಾ? ಫೇಸ್ಬುಕ್ ಅಲ್ಲಿ ಒಂದು ಲೈವ್ ಮಾತಾಡ್ತೀರಾ. ಇನ್ನೇನ್ ಅದನ್ನ ಚೇಂಜಸ್ ಮಾಡೋಣ, ಚೇಂಜಸ್ ಗೇನ್ ಸೊಲ್ಯೂಷನ್ ಅನ್ನುವಂಥದ್ದು ಯಾರಾದ್ರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? 1 ತಿಂಗಳಿಂದ ಅಲ್ಲೇ ಉಳಿದುಕೊಂಡು ಕಂಪ್ಲೀಟ್ಲಿ ಪ್ಲಾನ್ ಮಾಡಿ ಉಗ್ರರು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಿದಾರಂದ್ರೆ ಹಾಗಾದ್ರೆ ಅಲ್ಲಿ ಭದ್ರತೆ ಅನ್ನೋದು ಎಲ್ಲಿದೆ? ಯಾರು ಬೇಕಾದ್ರೂ ನುಗ್ಬೋದ ನಮ್ಮ ದೇಶಕ್ಕೆ? ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡ್ತಾ ಇದೆ? ಕಂಪ್ಲೀಟ್ಲಿ ಫೇಲ್ಯೂರ್. ನರೇಂದ್ರ ಮೋದಿ ಸರ್ಕಾರ ಹಾಗೆ ಅಮಿತ್ ಶಾ ಅವ್ರು ಏನಿದ್ದಾರೆ ಕಂಪ್ಲೀಟ್ಲಿ ಫೇಲ್ಯೂರ್. ಅದ್ರಲ್ಲಿ ಏನಿದೆ? ಭಯ ಬೀಳುವಂತದ್ದು ಏನಿದೆ? ಬಿಜೆಪಿ ಗವರ್ಮೆಂಟ್ ನ ಯಾಕೆ ಬೈತೀರಾ, ನರೇಂದ್ರ ಮೋದಿ ಅವ್ರನ್ನ ಯಾಕೆ ಬೈತೀರಾ? ಇದು ಕ್ಲೀನ್ ಆಗಿ ಗೆದ್ದು ಕಾಣಿಸ್ತಾ ಇದೆ. ಒಂದು ಜಮ್ಮು ಕಾಶ್ಮೀರ್ ಇರುವಂತ ಜಾಗ, ಎಲ್ಲಾರು ಪ್ರವಾಸಿಗಳು ಹೋಗುವಂತ ಜಾಗ, ಟೂರಿಸಂ ಪ್ಲೇಸ್. ಇವತ್ತು ಆ ಒಂದು ಕಾಶ್ಮೀರ್ ನಡೀತಾ ಇರೋ ಒಂದು ಇನ್ಕಮ್ ಇರುವಂತದೇ ಎಲ್ಲಾರು ಟೂರಿಸಂ ಹೋಗಿ ಅಲ್ಲಿರುವ ಟೂರಿಸ್ಟ್ ಹೋಗುವಂತ ಹಣದಿಂದಾನೇ ಆ ಒಂದು ಕಾಶ್ಮೀರ್ ನಡೀತಾ ಇರೋದು. ಬಟ್ ಏನಾಗ್ತಾ ಇದೆ ಸಮಾಜದಲ್ಲಿ? ಮೇಣದ ಬತ್ತಿ ಹಚ್ತೀರಾ? ಹಿಂದೂ ಮುಸ್ಲಿಂ ಅಂತ ಕೆಲವೊಂದು ವಿಡಿಯೋಸ್ ನೋಡಿದೆ. ನಾವ್ ಯಾವ ಜಾತಿ ಆದ್ರೂ ನಾವೇನಾದ್ರೂ ನೋಡಿದೀರಾ, ಇಲ್ಲ ನಾವೇನ ಕೇಳಿದೀರಾ? ದೇವರುಗಳು, ಈ ಧರ್ಮ ಎಲ್ಲ ನಾವೇ ಮನುಷ್ಯರೇ ಸೃಷ್ಟಿ ಮಾಡ್ಕೊಂಡಿರೋದು, ಮನುಷ್ಯರಿಂದಾನೇ ಬಂದಿರೋದು ಈ ಜಾತಿ ಧರ್ಮ ಎಲ್ಲ. ಮಾನವೀಯತೆಯಿಂದ ನಮ್ಮ ಥಿಂಕಿಂಗ್ ಚೇಂಜ್ ಆಯ್ತಂದ್ರೆ ಈ ಧರ್ಮ ಅನ್ನೋದೆಲ್ಲ ಪ್ರತಿಯೊಂದು ಹೋಗುತ್ತೆ. ನಾವು ಮನುಷ್ಯರಾಗಿ ಮಾನವೀಯತೆಯಿಂದ ಬದುಕುವಂಥದ್ದು ಕಲಿಬೇಕು. ಕೆಲವೊಬ್ಬರದ್ದು ವಿಡಿಯೋಸ್ ನೋಡ್ದೆ, ಇಲ್ಲಿ ಮುಸ್ಲಿಂ ಅವ್ರನ್ನೇ ತಗೊಂಡ್ಬರ್ತೀರಾ, ಹಾಗಂತ ನಾನು ಮುಸ್ಲಿಂ ಅವ್ರ ಸಪೋರ್ಟು ಅಲ್ಲ, ಹಿಂದೂ ಅವ್ರ ಸಪೋರ್ಟ್ ಅಲ್ಲ. ನಾನು ಇಲ್ಲಿ ನಮ್ಮ ಹಿಂದೂಗಳನ್ನೇ ತುಳಿತಾ ಇದ್ದಾರೆ, ನಮ್ಮ ಜೊತೆಲಿರೋರೇ ತುಳಿತಾ ಇದ್ದಾರೆ. ನಮ್ಮಲ್ಲಿ ಯುನಿಟಿ ಇದೆಯಾ, ಒಗ್ಗಟ್ಟಿದ್ಯಾ? ನಾವು ಬೇರೆ ಜಾತಿ ಬೇರೆ ಧರ್ಮದ ಬಗ್ಗೆ ಮಾತಾಡಕ್ ಮುಂಚೆ ನಮ್ಮಲ್ಲಿ ಒಗ್ಗಟ್ಟಿದ್ಯಾ? ಆಯ್ತು, ನಮ್ಮ ರಾಜ್ಯದಲ್ಲೂ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಅವರೇ ಇದ್ದಾರೆ ಅನ್ಕೊಳ್ಳಿ. ನೀವು ದ್ವೇಷ ಮಾಡಿದ್ರೆ ಅವರು ದ್ವೇಷ ಮಾಡ್ತಾರೆ, ನೀವು ಪ್ರೀತಿ ಕೊಟ್ರೆ ಅವರು ಪ್ರೀತಿ ಕೊಡ್ತಾರೆ. ಇದು ಯಾರ ತಲೆಯಲ್ಲಾದ್ರೂ ಬಂದಿದ್ಯಾ? ನಾನ್ ಪ್ರೀತಿಯಿಂದ ಮಾತಾಡಿಸಿದ್ರೆ ನೀವು ಅದೇ ತರ ಪ್ರೀತಿಯಿಂದ ಮಾತಾಡ್ತೀರಾ. ಒಬ್ಬ ತಪ್ಪು ಮಾಡ್ತಾ ಇದ್ದಾನೆ ಅಂದ್ರೆ ಇದು ತಪ್ಪು, ಇದು ಸರಿದಾರಿದಲ್ಲಿ ನಡಿ ಅಂತ ನೀವು ಬದಲಾಯಿಸಬೇಕು. ಬದಲಾವಣೆ ತರುವಂತ ಕೆಲಸ ಯಾರಾದ್ರೂ ಮಾಡ್ತಾ ಇದ್ದೀರಾ? ಯಾರು ಮಾಡ್ತಾ ಇಲ್ಲ. ಇವತ್ತು ಮುಸ್ಲಿಂ ಯುವಕ ಹಿಂದೂ ಹುಡುಗಿನ ಚುರಾಯಿಸ್ಬಿಟ್ಟ, ಕಾನೂನು ಏನ್ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋ ಬದಲು ಆ ಮುಸ್ಲಿಂ ಯುವಕನ್ ಕರ್ಕೊಂಡು ಅವನ್ಗೆ ಬುದ್ಧಿ ಮಾತು ಹೇಳಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ರೆ ಬದಲಾಗಲ್ವಾ? ಹಾಗಂತ ನಮ್ಮ ಹಿಂದೂ ಯುವಕರಿಂದ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಆಗ್ತಾ ಇಲ್ವಾ? ದೌರ್ಜನ್ಯ ಆಗ್ತಾ ಇಲ್ವಾ? ಲವ್ ಬ್ರೇಕಪ್ ಆಗ್ತಾ ಇಲ್ವಾ? ಮದ್ವೆ ಬ್ರೇಕಪ್ ಆಗ್ತಾ ಇಲ್ವಾ? ಎಲ್ಲಾನು ಆಗ್ತಾ ಇದೆ. ನಮ್ಮ ನೋಡುವಂತ ದೃಷ್ಟಿ, ಥಿಂಕಿಂಗು ಚೇಂಜ್ ಆಗ್ಬೇಕು ಫಸ್ಟ್. ಇವತ್ತು ನಮ್ಮ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಹಿಂದೂಯಿಂದಾನೆ ಯಾರು ಮೊನ್ನೆ ಎಲ್ಲ ಸ್ಲೋಗನ್ ಹಾಕೊಂಡಿದ್ರು, ನಾನು ಜೈನು ಹಿಂದೂ, ನಾನು ಹಿಂದೂ ಏನೇನು ಹಾಕೊಂಡಿದ್ರಲ್ಲ, ಇವತ್ತು ಅದೇ ಧಾರ್ಮಿಕ ಕ್ಷೇತ್ರದಲ್ಲಿ ಹಿಂದೂ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೆದಿದ್ದಲ್ಲ. ಯಾಕೆ ಹಿಂದೂಗಳಿಗೆ
ನಿಮಗೆ ಕಣ್ ಕಾಣ್ಲಿಲ್ವಾ? ಬಾಯಿ ಇಲ್ವಾ? ಜಮ್ಮು ಕಾಶ್ಮೀರ ಮತ್ತೊಂದು ಅಟ್ಯಾಕ್ ಆಗಿದೆ. ಅದು ಕೇಂದ್ರ ಸರ್ಕಾರದ ಇರ್ರೆಸ್ಪಾನ್ಸಿಬಿಲಿಟಿ. ಅವರ ಒಂದು ಇಂಟೆಲಿಜೆನ್ಸ್ ಸಿಸ್ಟಮ್ ಫೇಲ್ಯೂರ್ ಆಗಿರೋದ್ರಿಂದ, ನೆಗ್ಲಿಜೆನ್ಸಿ ಮಾಡಿರೋದ್ರಿಂದ ಜವಾಬ್ದಾರಿ ತಗೊಂಡು ಏನ್ ಮಾಡ್ತಾ ಇದಾರೆ ರಾಜ್ಯದಲ್ಲಿ, ಕೇಂದ್ರದಲ್ಲಿ ಜನರನ್ನ ಬಲಿ ತಗೊಳ್ತಾ ಇದಾರೆ. ಬದಲಾವಣೆ ಏನಾದ್ರೂ ಆಗಿದ್ಯಾ? ಪುಲ್ವಾಮಾ ಅಟ್ಯಾಕ್ ಆಯ್ತು, ಏನೋ ಚೇಂಜಸ್ ಬಂತ? ಏನು ಚೇಂಜಸ್ ಆಗಲ್ಲ ಇಲ್ಲಿ. ಎಂತದು ಚೇಂಜಸ್ ಆಗಲ್ಲ. ಚೇಂಜಸ್ ಆಗೋದೇನಂದ್ರೆ ನಿಮ್ಮ ಇನ್ಕಮ್ ಏನಿರುತ್ತೆ, ಹಾಗೆ ನಿಮ್ಮ ಆಸ್ತಿ ಅಂತಸ್ತು ಏನಿರುತ್ತೆ, ಅದೊಂದು ಚೇಂಜಸ್ ಆಗಿರುತ್ತೆ ಹೊರತು ನಮ್ಮ ದೇಶವನ್ನ ಬದಲಾವಣೆ ಮಾಡೋಕೆ, ನಮ್ಮ ರಾಜ್ಯವನ್ನ ಬದಲಾವಣೆ ಆಗೋದಕ್ಕೆ, ಜನರ ಮನಸ್ಥಿತಿಯನ್ನ ಬದಲಾವಣೆ ಮಾಡೋದಕ್ಕೆ, ಜನರ ಮನಸ್ಥಿತಿಯಲ್ಲಿ ತಲೆಯಲ್ಲಿ ತುಂಬಿರುವಂತ ಜಾತಿ ಧರ್ಮ ಎಲ್ಲವನ್ನು ಕಿತ್ತಿ ಎಸೆಯುವಂತ ಕೆಲಸ ಯಾರ ಕೈಯಲ್ಲೂ ಬದಲಾವಣೆ ಮಾಡಕ್ ಸಾಧ್ಯನೇ ಇಲ್ಲ. ಕಾರಣ ನಮ್ಮಲ್ಲೇ ದ್ವೇಷ, ನಮ್ಮಲ್ಲೇ ಕೋಪ. ಫಸ್ಟ್ ಆಫ್ ಆಲ್ ನಮ್ಮ ಹಿಂದೂ ಯೂನಿಟಿ ಆಗಿದ್ಯಾ? ಹಿಂದೂ ಯೂನಿಟಿ ಆಗಿದಾರ? ಅವನು ಕೇಸರಿ ಶಾಲು ಹಾಕಿರ್ತಾನೆ, ಈ ಕಡೆ ದೊಡ್ಡ ವ್ಯಕ್ತಿನೂ ಕೇಸರಿ ಶಾಲು ಹಾಕಿರ್ತಾರೆ. ಅವರಲ್ಲೇ ಅಟ್ಯಾಕ್, ಅವರಲ್ಲೇ ಜಗಳ, ಅವರಲ್ಲೇ ಭಿನ್ನಾಭಿಪ್ರಾಯ, ಅವ್ರನ್ನೇ ಹೊಡೆಯೋದು. ಹಿಂದೂಗ್ಲೇ ಜಗಳ ಆಡ್ಕೊಂಡು ಬೀದಿಗೆ ಬರ್ತಾ ಇರೋದ್ರಿಂದಾನೇ ಬೇರೆ ಜಾತಿ ಧರ್ಮದವರು ಬೇಯಿಸ್ಕೊಳ್ತಾ ಇರೋದು. ಬೀದಿನಲ್ಲಿ ಮುಸ್ಲಿಂ ಅವ್ರು ಬಂದು ಜಗಳ ಆಡ್ತಾ ಇದಾರ, ಕ್ರಿಶ್ಚಿಯನ್ ಅವ್ರು ಬಂದು ಜಗಳ ಆಡ್ತಾ ಇದಾರ. ನಾನು ಹಿಂದೂ, ನನ್ನ ಧರ್ಮ ಹೋಗ್ತಾ ಇದೆ ಅಂತ ಹಿಂದೂ ಅನ್ನೋ ಪಟ್ಟ ಕಟ್ಕೊಂಡು ಕೇಸರಿ ಶಾಲು ಹಾಕೊಂಡು ಕೆಲ ನಕಲಿ ಹೋರಾಟಗಾರರಿದ್ದೀರಲ್ಲ, ನೀವು ಬದಲಾಗಿ. ಫಸ್ಟ್ ನಿಮ್ಮ ಮನಸ್ಥಿತಿ ಬದಲಾಗ್ಲಿ, ಫಸ್ಟ್ ನಿಮ್ಮ ಥಿಂಕಿಂಗ್ ಬದಲಾಗ್ಲಿ. ಫಸ್ಟ್ ಎಂತ ಮುಸ್ಲಿಂ ಆಗ್ಲಿ, ಎಂತ ಉಗ್ರರೇ ಇರಲಿ, ಅವ್ರನ್ನ ಬದಲಾಯಿಸ್ಬೇಕಂದ್ರೆ ಪ್ರೀತಿ ವಿಶ್ವಾಸದಿಂದ ಮಾತ್ರ ಸಾಧ್ಯ, ದ್ವೇಷದಿಂದ ಸಾಧ್ಯ ಇಲ್ಲ. ಅನೇಕ ಹಿಂದೂ ಪರ ಸಂಘಟನೆಗಳಿದಾವಲ್ಲ, ಕಟ್ಕೊಂಡಿದಿರಲ್ಲ ಸಂಘಟನೆಗಳು. ಇವತ್ತು ಎಷ್ಟು ಜನ ಆ ಅಟ್ಯಾಕ್ ಬಗ್ಗೆ ಮಾತಾಡಿದ್ರಿ, ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದ್ರಿ. ಇವತ್ತೊಂದು ದಿವಸ ಮೇಣದ ಬತ್ತಿ ಹಚ್ಚಿದ್ರಿ, ಕೆಲವೊಂದು ಕಡೆ ಕಾರಲ್ಲಿ ಬಂದು ಹಿಡಿದು ಎಲ್ಲ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಎಲ್ಲ ಲೀಡರ್ಸ್ ಮಾಡಿದಿರ ಬಿಡಿ. ಬಟ್ ವಾಟ್ ಇಸ್ ದ ಚೇಂಜಸ್ ಏನು? ಕೆಲವೊಬ್ರು ನಾನು ಹಿಂದೂ ಹೋರಾಟಗಾರ ಅಂತ ನರನಾಡಿಗಳು ಕಿರ್ಚ್ಕೊಳ್ಳೋರು, ನೀವು ಎಷ್ಟು ಜನರ ಮನಸ್ಥಿತಿಯನ್ನ ಬದಲಾಯಿಸಿದೀರಾ? ಅವ್ರ ಮನಸ್ಥಿತಿ ಬದಲಾಯಿಸಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ನಿಮ್ಮ ಮನಸ್ಥಿತಿ ಬದಲಾಯಿಸ್ಕೊಂಡಿದ್ದೀರಾ? ಎಂತ ಕೆಟ್ಟ ಹುಳನು, ಎಂತ ಕೆಟ್ಟ ಮನುಷ್ಯನನ್ನು ಪ್ರೀತಿ ವಿಶ್ವಾಸದಿಂದ ಬದಲಾಯಿಸಬಹುದು. ದ್ವೇಷನ ತುಂಬ್ತಾ ಇದ್ದೀರಾ ಪ್ರತಿಯೊಬ್ರು ಮನಸ್ಸಲ್ಲಿ. ನಿನ್ನೆ ನಡೆದಿದ್ರೆ ಒಂದು ಅಟ್ಯಾಕು, ಬೆಳಗ್ಗೆ ಎದ್ರೆ ಮುಸ್ಲಿಮು ಹಿಂದೂ ಯೂನಿಟಿ ಆಗಿ ಬದುಕೋದಕ್ಕೆ ಸಾಧ್ಯ ಇಲ್ವಾ? ಡೆಫಿನೆಟ್ಲಿ ಬದುಕೋಕ್ ಸಾಧ್ಯ ಇದೆ. ಯಾವಾಗ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಅಂತ ಬೀಳುತ್ತೆ, ಆವಾಗ ಡೆಫಿನೆಟ್ಲಿ ಸಾಧ್ಯ ಆಗುತ್ತೆ. ಹಿಂದೂಗಳು ಕಟ್ಟಿರುವಂತ ರಾಜ್ಯನ, ಎಲ್ಲ ಜಾತಿ ಧರ್ಮ ಪ್ರತಿಯೊಬ್ರು ಕಟ್ಟಿರುವಂತ ಈ ರಾಜ್ಯ, ದೇಶ. ಇಲ್ಲಿ ನಕಲಿ ಹಿಂದೂ ಹೋರಾಟಗಾರರು ಯಾರಿದ್ದಾರೆ, ನಾನು ಕೇಸರಿ ಶಾಲು ಪಂಚರ್ ಹಾಕೋನು ಬರೀ ಮುಸ್ಲಿಂ ಅವನಿಗೆ ಪಂಚರ್ ಹಾಕ್ತಾನ? ಯಾಕೆ ಹಿಂದೂಗಳು ನಿಮ್ ಕಾರ್ಗೆ ಎತ್ಕೊಂಡು ಹೋಗಿ ಪಂಚರ್ ಹಾಕ್ಸ್ಕೊಳಕ್ ಹೋಗೋದಿಲ್ವಾ? ಅವ್ರ ವಿದ್ಯಾಭ್ಯಾಸ ಹಂಗಾಗಿರ್ಬೋದು, ಪಂಚರೇ ಹಾಕ್ಬೋದು. ಮಾತಾಡುವಂತ ಪದಗಳಲ್ಲಿ ನೀವೇ ದ್ವೇಷ ಹುಟ್ಟಾಕ್ತಾ ಇದರ, ನೀವೇ ಪ್ರತಿಯೊಬ್ಬರ ಮನಸ್ಸಲ್ಲಿ ದ್ವೇಷ ಬರಂಗ್ ಮಾಡ್ತಾ ಇರೋದು ನಕಲಿ ಹಿಂದೂಗಳು. ಫಸ್ಟ್ ಆಫ್ ಆಲ್ ನಮ್ಮ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡ್ತೀರಾ. ನಾನೇ ಹಿಂದೂ, ನನ್ನ ಮೇಲೇನೆ ನೀವು ಹೇಳ್ತೀರಲ್ಲ ದೊಡ್ಡದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಮಾಡ್ಕೊಂಡು, ಹಿಂದೂ ಹುಡುಗಿನ ಯಾವ್ದೋ ಮುಸ್ಲಿಂ ಹುಡುಗ ರೇಗಿಸ್ಬಿಟ್ಟ, ಬೈದ್ ಬಿಟ್ಟ, ಕೆಟ್ಟದಾಗ ಮಾತಾಡ್ಬಿಟ್ಟ ಅಂತ. ಇದೇ ನನ್ನ ಫೇಸ್ಬುಕ್ ಅಲ್ಲಿ ಕೆಲ ಬಿದ್ದಿದ್ದೀರಲ್ಲ ನಕಲಿ ಹಿಂದೂಗಳು, ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ ಬೆಂಕಿ ಹಾಕ. ಕೇಸರಿ ಶಾಲು ಹಾಕೊಂಡು ಕೆಟ್ಟ ಕಮೆಂಟ್ಸ್ ಎಲ್ಲ ಸೊಂಟದ ಕೆಳಗೆ ಹಾಕುವಂತ ಪದಗಳಾಗ್ತಿರಲ್ವಾ? ಸೊಂಟದ ಕೆಳಗೆ ಇರುವಂತ ಪದಗಳಾಗ್ತಿರಲ್ಲ. ನೀವ್ ಯಾವ ಸೀಮೆ ಹಿಂದೂಗಳು? ಹಿಂದೂ ಅಂತ ಹೇಳ್ಕೊಂಡು ಬಂದಿಲ್ಲಿ ಕೆಟ್ಟದ ಕಮೆಂಟ್ ಹಾಕುವಂಥದ್ದು, ಹೆಣ್ಣು ಮಕ್ಕಳನ್ನ ತೇಜೋವಧೆ ಮಾಡುವಂಥದ್ದು, ಹೆಣ್ಣು ಮಕ್ಕಳನ್ನ ಹೀಯಾಳಿಸುವಂತ ಕೆಲಸ ಮಾಡುವಂತ ನೀವೇ ನಿಜವಾದ ಉಗ್ರರು ಹೇಳ್ಬೇಕಂದ್ರೆ, ನಿಜವಾದ ಟೆರರಿಸ್ಟ್ ನೀವುಗಳೇ. ಎಂತ ಶತ್ರುನಾದ್ರೂ ನಾವು ಬದಲಾಯಿಸಬಹುದು ಪ್ರೀತಿ ವಿಶ್ವಾಸದಿಂದ. ಬಟ್ ನೀವು ಪ್ರತಿ ದಿವಸ ದ್ವೇಷ ಅನ್ನೋ ಬೀಜ, ಜಾತಿ ಅನ್ನೋ ಬೀಜನ ಉತ್ತಾಕ್ತಾ ಇದ್ದೀರ. ದಲಿತರ ಜಗಳ, ಬ್ರಾಹ್ಮಣರಿಗೆ ಜಗಳ, ಗೌಡ್ರಿಗೆ ಜಗಳ. ನಿಮ್ಮ ಜಾತಿಗಳಲ್ಲೇ ನೀವೇ ಜಗಳ ತಂದಿಟ್ಕೊಂಡು ಯೂನಿಟಿ ಇಲ್ಲ ಅಂದ್ರೆ ಬದಲಾವಣೆ ಎಲ್ಲಿಂದ ಸಾಧ್ಯ? ಇದೇ ಪಾಕಿಸ್ತಾನದಲ್ಲಿ ಇರುವಂತ ಒಬ್ಬ ಸೇನೆಯ ಸದಸ್ಯ ಹೇಳಿದ್ನಲ್ವಾ, ಜಮ್ಮು ಕಾಶ್ಮೀರ್ ನಮ್ದು, ಜಮ್ಮು ಕಾಶ್ಮೀರ್ನ ನಾವು ಪಡ್ಕೊಳ್ಳುವಂತ ಕೆಲಸ ಮಾಡ್ತೀರಿ ಅಂತ. ಯಾಕೆ ಯಾವುದೇ ಒಂದು ಭದ್ರತೆ ಮಾಡ್ಕೊಂಡಿಲ್ಲ ಅದಕ್ಕೆ ಕೇಂದ್ರ ಸರ್ಕಾರ? ವೈರಲ್ ಆಗಿತ್ತಲ್ವಾ ವಿಡಿಯೋ? ನೀವು ಹಿಂದೂಗ್ಲು ಯಾಕೆ ಪ್ರಶ್ನೆ ಮಾಡಿಲ್ಲ? ನರೇಂದ್ರ ಮೋದಿ ಅವ್ರಿಗೆ ಹೇಳ್ಬೇಕಾಗಿತ್ತು. ನೀವು ಮೋದಿ ಭಕ್ತರು, ಮೋದಿ ಅಭಿಮಾನಿಗಳಿದ್ದಾರಲ್ಲ, ಹೇಳ್ಬೇಕಾಗಿತ್ತು.
ದೇಶದ ಪ್ರಧಾನಿ ಮರ್ಯಾದೆ ನಾನು ಕೊಡ್ತೀನಿ, ನಮ್ಮ ದೇಶದ ಪ್ರಧಾನಿ ಅಂತ ಮರ್ಯಾದೆ ನಾನು ಕೊಡ್ತೀನಿ, ರೆಸ್ಪೆಕ್ಟ್ ಕೊಡ್ತೀನಿ. ಬಟ್ ಎಲ್ಲಿ ಅಲ್ಲಿ ಫೇಲ್ಯೂರ್ ಆಗ್ತಾ ಇರುತ್ತೋ ಅದು ದೇಶದ ಪ್ರಧಾನಿನೇ ಆಗಿರ್ಲಿ, ರಾಜ್ಯದ ಮುಖ್ಯಮಂತ್ರಿನೇ ಆಗಿರ್ಲಿ, ಪ್ರಶ್ನೆ ಮಾಡುವಂತ ಹಕ್ಕು ನಮಗಿದೆ. ನಾವೇ ಬದಲಾಯಿಸಬೇಕು. ನಾವು ಬದಲಾಯಿಸ್ಬೇಕಂದ್ರೆ ನಮ್ಮ ಮನಸ್ಥಿತಿ, ನಮ್ಮ ಥಿಂಕಿಂಗು ಚೇಂಜ್ ಆಗ್ಬೇಕು. ಏನ್ ಮಾಡ್ತಾ ಇದ್ರ ಎಲ್ಲಾರು? ಎಲ್ಲೋಗ್ತಾ ಇದೆ ಸಮಾಜ? ಒಂದು ಹಿಂದೂ ಯುವಕಿಗೋಸ್ಕರ ನ್ಯಾಯ ಕೊಡ್ಸೋಣ ಅಂತ ಓಡೋದ್ರೆ ಅಲ್ಲಿ ಜಾತಿ ಧರ್ಮ, ಒಕ್ಕಲಿಗ ಸಮುದಾಯದ ಅಧ್ಯಕ್ಷನೇ ಹೇಳ್ತಾನೆ ನಾನಿದ್ದೀನಿ ಜೈನರ ಜೊತೆ ಅಂತ ಹೇಳಿ. ಅವಾಗ ಹಿಂದೂ ಹೆಣ್ಮಕ್ಳಿಗೆ ನ್ಯಾಯ ಹೇಳಿ. ಹಿಂದೂ ಹೋರಾಟಗಾರರು ಹಿಂದೂ ಅಂತ ನಕಲಿ ಶಾಲು ಹಾಕೊಂಡಿರೋರು ಹೇಳ್ತಾರೆ ಜೈನು ಒಂದೇ ಹಿಂದೂನು ಒಂದೇ ಅಂತ ಹೇಳಿ. ಹಾಗಾದ್ರೆ ಹಿಂದೂ ಹೆಣ್ಮಕ್ಳಿಗೆ ರಕ್ಷಣೆ ಹೇಳಿ. ಅತ್ಯಾಚಾರ ನಿಜವಾದ ಆರೋಪಿನ ಬಂಧನ ಮಾಡೋರಲ್ಲಿ, ಕಾಮುಕರನ್ನ, ಅತ್ಯಾಚಾರಿಗಳನ್ನ, ಉಗ್ರರನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದೇ ನೀವು ನಕಲಿ ಹಿಂದೂಗಳು. ಬಂದು ಫೇಸ್ಬುಕ್ ಅಲ್ಲಿ ಒಂದು ಲೈವ್ ಮಾಡಿ ಒಂದು ಮೇಣದ ಬತ್ತಿ ಇಟ್ಟಿ ಹೋಗ್ಬಿಟ್ರೆ ಅಲ್ಲ. ಎಷ್ಟು ಅಟ್ಯಾಕ್ ಆಗಿದೆ ನಮ್ಮ ದೇಶದಲ್ಲಿ. ಚೇಂಜಸ್ ಏನಾದ್ರೂ ಆಗಿದ್ಯಾ? ಆಗ್ತಾ ಇಲ್ಲ. ಬಿಕಾಸ್ ನಿಮ್ಮಂತ ಈಡಿಯಟ್ಸ್ ಇರೋದ್ರಿಂದ ಚೇಂಜಸ್ ಆಗೋದಿಲ್ಲ. ಮುಸ್ಲಿಂ ಅವ್ರು ಎಲ್ಲಾರು ಬಂದು ನಿಮ್ನ ದ್ವೇಷ ಮಾಡ್ತಾರ. ನಕಲಿ ಹಿಂದೂಗಳ ಯಾರ್ಯಾರು ಕೇಸರಿ ಶಾಲು ಹಾಕೊಂಡು ಮುಸ್ಲಿಂ ಅವ್ರನ್ನ ಚೀಮಾರಿ ಆಗ್ತಿರಲ್ಲ, ಮುಸ್ಲಿಂ ಅಲ್ಲೂ ಕೂಡ ಒಳ್ಳೆಯವ್ರಿಲ್ವಾ? ಯಾಕೆ ಬಿಜೆಪಿ ಮುಸ್ಲಿಂ ಇಲ್ವಾ? ಕಾಂಗ್ರೆಸ್ ಅಲ್ಲಿ ಮುಸ್ಲಿಂ ಇಲ್ವಾ? ಜೆಡಿಎಸ್ ಅಲ್ಲಿ ಮುಸ್ಲಿಂ ಇಲ್ವಾ? ಜಾತಿ ಧರ್ಮ ಅನ್ನುವಂಥದ್ದು ನೀವಾಗ್ಲೂ ಬರ್ಕೊಂಡಿರೋದು. ಭಗವಂತನ ನಾವ್ ಯಾರು ನೋಡಿಲ್ಲ. ನಮ್ಮ ಆತ್ಮ ಸಾಕ್ಷಿನೇ ಭಗವಂತ. ನಾವ್ ಇಲ್ಲಿ ಏನಿರುತ್ತೆ ಅದು ಇಲ್ಲಿ ಬರುತ್ತೆ ಅಷ್ಟೇ. ಇಲ್ಲಿ ಕೆಟ್ಟದಿತ್ತಂದ್ರೆ ಇಲ್ಲೂ ಕೆಟ್ಟದ್ ಬರುತ್ತೆ, ಇಲ್ಲಿ ಒಳ್ಳೇದಿತ್ತಂದ್ರೆ ಮನ್ಸಲ್ಲಿ ಇಲ್ಲೂ ಒಳ್ಳೇದ್ ಬರುತ್ತೆ. ನೀವೇನ್ ಮಾಡ್ತಾ ಇದೀರಾ? ದ್ವೇಷವನ್ನ ಬಿತ್ತುವಂತ ಕೆಲಸ. ಉಗ್ರರಲ್ಲಿ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನ ಏನ್ ಮಾಡ್ಬೇಕು, ಅದ್ ಕೇಂದ್ರ ಸರ್ಕಾರ ಯಾವ ತರ ಒಂದು ಸೇಫ್ಟಿ ತಗೊಬೇಕಾಗಿತ್ತು ಅದು ಮಾಡ್ಬೇಕಾಗಿತ್ತು. ಯಾವುದೇ ತರ ಪ್ರೊಟೆಕ್ಷನ್ ಇಲ್ದಿರ ಇರುವಂತ ಪ್ರವಾಸಿಗರು ಎಲ್ಲಾ ರಾಜ್ಯದಿಂದ ನಾವು ಜಮ್ಮು ಕಾಶ್ಮೀರ್ ನೋಡ್ಕೊಂಡ್ ಬರೋಣ, ಒಳ್ಳೆ ಹನಿಮೂನ್ ಟ್ರಿಪ್ ಹೋಗಿ ಬರೋಣ ಅಂತ ಹೇಳಿ ಹೋದವರೆಲ್ಲಾರು ತನ್ನ ಪತ್ನಿಯ ಮುಂದೆನೆ ಗುಂಡಿಟ್ಟಿ ಸಾಯಿಸೋಕ್ ಸತ್ ಮೇಲೆ ಹೋಗಿ ಶ್ರದ್ಧಾಂಜಲಿ ಹೇಳಿ, ಅವ್ರಿಗೊಂದು ನಮಸ್ಕಾರ ಹೇಳಿ, ಅವ್ರಿಗೊಂದು ಬೀಳ್ಕೊಡುಗೆ ಕೊಟ್ಟು, ಅವ್ರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿ, ಮಾಧ್ಯಮದವ್ರಿಗೆ ಬೇಕಾದಂತ ಪ್ರಚಾರ ತಗೊಂಡು ಮುಗೀತು. 2 days. ವಾಟ್ ಇಸ್ ನೆಕ್ಸ್ಟ್? ಏನ್ ನೆಕ್ಸ್ಟ್ ಸೊಲ್ಯೂಷನ್ ಏನು? ನೆಕ್ಸ್ಟ್ ಇನ್ನೊಂದು ಅಟ್ಯಾಕ್ ಆಗೋ ಅಷ್ಟರಲ್ಲಿ ಈಗಾಗಿರುವಂತದ್ದು ಒಂದ್ ಸ್ವಲ್ಪ ಸಮಾಧಾನ ಆಗಿ ಕೂಲ್ ಆಗೋರ್ಗು ಬಿಟ್ಟು ಇನ್ ನೆಕ್ಸ್ಟ್ ಅದೇ ಚೇಂಜಸ್ ಎಲ್ಲ ಆಗ್ತಾ ಇದೆ. ಯಾವುದು ಚೇಂಜಸ್ ಆಗ್ತಾ ಇಲ್ಲ. ನಾವುಗಳು ಚೇಂಜ್ ಆಗ್ಬೇಕು. ನಮ್ಮಲ್ಲಿರುವಂತ ಜಾತಿ ಧರ್ಮದ ಮನಸ್ಥಿತಿ ಚೇಂಜ್ ಆಗ್ಬೇಕು. ಒಬ್ಬ ಮುಸ್ಲಿಂ ಹುಡುಗ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನಂದ್ರೆ ಕರ್ಕೊಂಬಂದ್ ಮುಂದೆ ಕೂರ್ಸಿ, ಪ್ರೀತಿಯಿಂದ ಹೇಳಿ, ವಿಶ್ವಾಸದಿಂದ ತಗೊಳ್ಳಿ, ನೀನ್ ಮಾಡ್ತಾ ಇರೋದು ಸರಿಯಲ್ಲಪ್ಪ, ಇದಲ್ಲಪ್ಪ ಅಂತ ಹೇಳಿ. ದ್ವೇಷದಿಂದ ನೀವು ಮಾಡಕ್ ಹೋದ್ರೆ ಆಪೋಸಿಟ್ ಪರ್ಸನ್ ಕೂಡ ದ್ವೇಷ ತೋರಿಸ್ತಾನೆ. ನೀವು ಪ್ರೀತಿಯಿಂದ ಹೇಳಿ, ಪ್ರೀತಿಯಿಂದ ಬದಲಾಯಿಸಿ. ಪ್ರತಿಯೊಬ್ಬರನ್ನು ಅಷ್ಟೇ ಬದಲಾಯಿಸೋದು ಕಲೀರಿ. ಒಬ್ಬ ಕಳ್ಳ ಅನಿವಾರ್ಯನೋ ಆಕಸ್ಮಿಕನೋ ಕಳ್ತನ ಮಾಡಿರ್ತಾನೆ. ಅವನ್ ಏನೋ ಪರಿಸ್ಥಿತಿ ಕಳ್ತನ ಮಾಡ್ಬಿಟ್ಟಿರ್ತಾನೆ. ಬಟ್ ಅವನಿಗೆ ಕಾನೂನಿನ ಪಾಠ ಆದ್ಮೇಲೆ ಬೇಡಪ್ಪ ಇದಲ್ಲಪ್ಪ ನನ್ನ ಜೀವನ ಅಂತ ಹೇಳಿ ಬದಲಾಗಕ್ ಪ್ರಯತ್ನ ಪಡ್ತಾನೆ. ಬಟ್ ಅವನ ಜೀವನ ಪೂರ್ತಿ ಇವನ್ ಕಳ್ಳ 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 ಅಂತ ಇದ್ರೆ ಅವನು ಬದಲಾಗೋದಾದ್ರೂ ಹೇಗ್ ಸಾಧ್ಯ ಬದಲಾಗಕ್ಕೆ? ಮುಸ್ಲಿಂ ಅವ್ರು ಬಂದು ನನಗೆ ಹಿಂದೂ ಆಗೋದಿಲ್ಲ ಅಂತ ದ್ವೇಷ ಮಾಡಿದಾರ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ. ಯಾವನೋ ಪಾಕಿಸ್ತಾನದಲ್ಲಿ ಕೆಲವರು ಇದ್ದಾರೆ ಅವಿವೇಕಿಗಳ, ಅವ್ರನ್ನ ಗುಂಡಿಟ್ಟು ಸಾಯಿಸುವಂತ ಕೆಲಸ ಮಾಡಿ ಏನ್ ಮಾಡುತ್ತೆ ನಮ್ಮ ದೇಶ ನೋಡೋಣ. ನಮ್ಮ ರಾಜ್ಯದ ಹಾಗೆ ನಮ್ಮ ಕೇಂದ್ರದ ಮಂತ್ರಿಗಳು ಏನ್ ಮಾಡ್ತಾರೆ, ನಮ್ಮ ದೇಶದ ಪ್ರಧಾನ ಮಂತ್ರಿ ಏನ್ ಮಾಡ್ತಾರೆ, ನೆಕ್ಸ್ಟ್ ಸ್ಟೆಪ್ ಎಂತೋ ತಗೊಳ್ತಾರೆ ನೋಡೋಣ. ಆ ಬಲಿಯಾಗಿರುವಂತ ಪ್ರಾಣಗಳಿಗೆ ಏನ್ ರಕ್ಷಣೆ ಕೊಡ್ತಾರೆ, ಅವ್ರ ಕುಟುಂಬಗಳಿಗೆ ಏನ್ ಮಾಡ್ತಾರೆ ಅನ್ನೋದು ನೋಡೋಣ. ನಮ್ಮ ದೇಶನ ಕಾಯ್ತಾ ಇರುವಂತ ಸೈನಿಕರಿಗೆ ಪ್ರೊಟೆಕ್ಷನ್ ಇಲ್ಲ. ನಮ್ಮ ದೇಶದಲ್ಲಿ ಇರುವಂತಹ ಪ್ರವಾಸಿಗಳ ಸ್ಥಳಕ್ಕೆ ಹೋಗುವಂತ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಒಂದು ಪ್ರೊಟೆಕ್ಷನ್ ಇಲ್ಲ. ನಾವು ಬದುಕಬೇಕಂದ್ರೆ ನಮ್ಮನ್ನ ಪ್ರೊಟೆಕ್ಷನ್ ಇಲ್ಲ. ಎಲ್ಲಾದ್ರೂ ಹೋಗ್ಬೇಕಂದ್ರೆ ಪ್ರೊಟೆಕ್ಷನ್ ಇಲ್ಲ. ಹಾಗಾದ್ರೆ ನಾವು ಯಾವ ದೇಶದಲ್ಲಿ ಬದುಕ್ತಾ ಇದೀವಿ? ವೇರ್ ಇಸ್ ದ ಚೇಂಜಸ್? ಬದಲಾವಣೆ ಎಲ್ಲ ಆಗಿದೆ, ಎಲ್ಲಿ ಆಗ್ತಾ ಇದೆ? ನಾನು ದರ್ಗಾಗೂ ಹೋಗ್ತೀನಿ, ಚರ್ಚ್ಗೂ ಹೋಗ್ತೀನಿ, ನಮ್ಮ ರಾಮನ್ ದೇವಸ್ಥಾನಕ್ಕೂ ಹೋಗ್ತೀನಿ, ಎಲ್ಲಾ ದೇವಸ್ಥಾನಕ್ಕೂ ಹೋಗ್ತೀನಿ. ಹಾಗಂತ ನಾನು ಹಣೆಪಟ್ಟಿ ಮೇಲೆ ಕಟ್ಕೊಂಡಿಲ್ಲ ನಾನು ಇದೇ ಜಾತಿ ಇದೇ ಧರ್ಮ ಅಂತ ಹೇಳಿ. ಮಾನವೀಯತೆ ಮನುಷ್ಯತ್ವ ಇರಬೇಕು. ನಮ್ಮನ್ನ ದರ್ಗಾಗ್ ಹೋದ್ರೆ ತಳ್ಬಿಡ್ತಾರ, ಇಲ್ಲ ಚರ್ಚ್ಗೆ ಹೋದ್ರೆ ತಳ್ಬಿಡ್ತಾರ ಕತ್ತನ್ ಪಟ್ಟೆ ಹಿಡ್ದು, ಇಲ್ಲ ಅವ್ರು ನಮ್ಮ ದೇವಸ್ಥಾನಕ್ಕೆ ಬಂದ್ರೆ ತಳ್ಬಿಡ್ತಾರ? ಎಷ್ಟು ಜನ ನಮ್ಮ ದೇವಸ್ಥಾನಕ್ಕೆ ಬರಲ್ಲ? ಅದು ಒಳ್ಳೆ ಮನ್ಸಿರ್ಬೇಕು. ನೋಡುವಂತ ದೃಷ್ಟಿ, ನಮ್ಮ ಥಿಂಕಿಂಗ್, ಆಲೋಚನೆ ಬದಲಾಗಬೇಕು. ಹೇಳ್ಬೇಕು ಅಂದ್ರೆ ನಮ್ಮ ಹಿಂದೂಗಳ ಮಧ್ಯೆ ಇರುವಂತ ಯುನಿಟಿ ಇಲ್ಲ. ಹಿಂದೂ ಮಧ್ಯೆ ಜಗಳ.
ಅವನೊಬ್ಬ ಹಿಂದೂ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾನೆ, ಏನೋ ಒಂದು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾನೆ, ನಾವೆಲ್ಲ ಕೈ ಜೋಡ್ಸೋಣ ಅನ್ನೋದು ಬಿಟ್ಟು ಅವನ ಕಾಲು ಎಳಿಯೋಣ. ದುಡ್ಡುಗೋಸ್ಕರ ಸತ್ತೋಗಿದ್ದಾರೆ ತಾನೆ ಬಿಟ್ಟಾಕು, ದುಡ್ಡುಗೋಸ್ಕರ ಅವನ್ನ ತುಳಿಯುವಂತ ಕೆಲಸ ಮಾಡ. ವಯಸ್ಸು ಅಂತರ ಇಲ್ದಿರ, ಚಿಕ್ಕವರು ದೊಡ್ಡವರು ಅಂತ ಇಲ್ದಿರ ಹಿಂದೂಗಳ ಮಧ್ಯೆನೆ ದ್ವೇಷದ ಬೀಜ ಬಿತ್ತು ಅಂತ ಕೆಲ ನಾಲಾಯಕರಿದ್ದಾರೆ. ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತಾರೆ, ಕೆಟ್ಟ ಕಮೆಂಟ್ ಹಾಕ್ತಾರೆ. ಅದ್ರ ಬಗ್ಗೆ ಸೌಜನ್ಯ ಬಗ್ಗೆ ನಾಳೆ ಮಾತಾಡುವಂತ ಕೆಲಸ ಮಾಡ್ತೀನಿ. ನೋಡ್ರಿ, ಪ್ರತಿ ಒಬ್ರು ಹೋಗಿ ಯುದ್ಧಕಾಂಡ ಮೂವಿ ನೋಡಿ ತೋರಿಸಿದಾರೆ, ಅಲ್ಲಿ ಕ್ಲೀನ್ ಆಗಿ ತೋರಿಸಿದ್ದಾರೆ. ಒಂದು ಹೆಣ್ಣು ಮಗಳಿಗೆ ಯಾವ್ಯಾವ ತರ ಅತ್ಯಾಚಾರ ಆಗುತ್ತೆ, ಕಾನೂನು ವ್ಯವಸ್ಥೆ ಏನಿದೆ, ವಾಟ್ ಇಸ್ ನೆಕ್ಸ್ಟ್ ಅನ್ನುವಂಥದ್ದು. ಯಾವಾಗ ಕಾನೂನು ಮೀರಿ ಹೋಗ್ತಾರೆ ಗೊತ್ತಾ, ಕಾನೂನು ಕೆಲಸ ಮಾಡ್ದಿರೋವಾಗ ನಿಮ್ಮಂತ ಕಾಮುಕರಿಗೆ, ನಿಮ್ಮಂತ ಉಗ್ರರಿಗೆ ಪಾಠ ಕಲಿಸೋದಕ್ಕೆ ಅವಾಗ ಕಾನೂನು ಮೀರಿನೇ ಹೋಗ್ಬೇಕಾಗತ್ತೆ ಕೆಲವೊಂದು ಸಮಯದಲ್ಲಿ. ದಯವಿಟ್ಟು ನಿಮ್ಮ ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ಳಿ. ಕೇಸರಿ ಹಾಕೊಂಡು ಪಂಚೆ ಕಟ್ಕೊಂಡು ಹೋಗ್ಬಿಟ್ಟು ನಾನು ಒಂದ ಇಬ್ರು ಹಿಂದೂ ಯಾವ್ದ್ರೆ ಹಿಂದೂ ಕೆಲವೊಂದು ವಿಡಿಯೋ ಶೇರ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಯಾವ ಹಿಂದೂ? ಮುಸ್ಲಿಂ ಹುಡುಗ ರೇಗಿಸ್ಬಿಟ್ಟಾಕ ಹಿಂದೂ ಹುಡುಗ ರೇಗಿಸಲ್ವಾ? ಹಿಂದೂ ಹೆಣ್ಮಕ್ಳನ್ನ ಮೋಸ ಮಾಡಿ ಬಿಡ್ತಾ ಇಲ್ವಾ? ಹಿಂದೂ ಹೆಣ್ಮಕ್ಳಿಗೆ ಡಿವೋರ್ಸ್ ಆಗ್ತಾ ಇಲ್ವಾ? ಹಿಂದೂ ಹೆಣ್ಮಕ್ಳನ್ನ ಒಬ್ಬಳನ್ನ ಬಿಟ್ಟು ಒಬ್ಬಳನ್ನ ಕಟ್ಕೊಳ್ತಾ ಇಲ್ವಾ? ಹಿಂದೂ ಹೆಣ್ಮಕ್ಳಿಗೆ ಏನು ಆಗ್ತಾ ಇಲ್ವಾ? ಹಿಂದೂ ಹೆಣ್ಮಕ್ಳು 80% ನೋವಲ್ಲಿ 4 ಗೋಡೆ ಮಧ್ಯೆ ಇದ್ದಾರೆ. ಇವತ್ತು ಅತಿ ಹೆಚ್ಚು ಇಡೀ ದೇಶದಲ್ಲೇ ಅತಿ ಹೆಚ್ಚು ಡಿವೋರ್ಸ್ ಸಂಖ್ಯೆ ನಿಂತಿರೋದು ನಂಬರ್ 1 ಪ್ಲೇಸು ನಮ್ಮ ಭಾರತ, ನಮ್ಮ ಇಂಡಿಯಾ, ನಮ್ಮ ಬೆಂಗಳೂರಲ್ಲಿ ಮುಖ್ಯವಾಗಿ. ಎಲ್ಲಿದೆ ಅದು? ಹಿಂದೂನೇ ಅಲ್ವಾ? ಹಿಂದೂಗಳಿಗೆ ಮದ್ವೆ ಮಾಡ್ಕೊಟ್ಟಿರ್ತಾರಲ್ವಾ? ಮುಸ್ಲಿಂ ಅವರು 5-6 ಮದ್ವೆ ಹಾಕ್ಬಿಡ್ತಾರೆ. ಯಾಕೆ ನಮ್ಮಲ್ಲಾಗಲ್ವಾ? ಕೀಪು ಇಟ್ಕೊಂಡಿರೋದು ಪಕ್ಕದಲ್ಲಿರೋದು ಕೆಲ ಬೇವರ್ಸಿಗಳು ಕಮೆಂಟ್ ಆಗ್ತೀರಾ. ನಿನ್ಗೆ ಅವನು ಹೇಳಿದ್ ಸರಿ, ನಿನ್ಗೆ ನೀವು ನೋಡಿದ್ದೀರಾ? ಯಾವ್ದಾದ್ರು ಒಂದು ವಿಚಾರ ಮಾತಾಡೋದು, ಆ ವಿಚಾರಕ್ಕೆ ತಕ್ಕಂತೆ ನಿಮ್ಮ ಕಮೆಂಟ್ ಇದ್ರೆ ನಾನು ಕರೆಕ್ಟ್ ಆಗಿ ಉತ್ತರ ಕೊಡ್ತೀನಿ. ಕೆಟ್ಟದಾಗಿ ನೀವು ಹೆಣ್ಣು ಮಕ್ಕಳನ್ನ ಹಿಂದೂ ಅಂತ ಹೇಳ್ಕೊಂಡು ನಮ್ಮನೆ ಈ ತರ ಟ್ರೋಲ್ ಮಾಡ್ತೀರಾ, ನಮ್ಮನೆ ಈ ತರ ಕೆಟ್ಟದಾಗ ಮೆಸೇಜ್ ಹಾಕ್ತೀರಾ ಅಂದ್ರೆ ಬೇರೆಯವ್ರ ನಮ್ಮಾಯಕರನ್ನ ಏನೆಲ್ಲ ಮಾಡಿರಬಾರ್ದು. ನೀವು ನಿಜವಾದ ರೇಪಿಸ್ಟ್ಗಳು ಇಲ್ಲಿದಾರಲ್ಲ, ಕಮೆಂಟ್ ಹಾಕ್ಸ್ತಾರಲ್ಲ ಕೆಟ್ಟ ಕಮೆಂಟ್, ನಿಜವಾದ ರೇಪಿಸ್ಟ್ಗಳು, ನಿಜವಾದ ಕಾಮಕರು. ಕೆಲವೊಬ್ರು ಹಣೆಗೆ ಕುಂಕುಮ ಇಟ್ಕೊಂಡು, ಕೇಸರಿ ಶಾಲು ಹಾಕೊಂಡು, ವೈಟ್ ಅಂಡ್ ವೈಟ್ ಹಾಕೊಂಡು ನಾನು ಹಿಂದೂ ಅನ್ನೋನು, ಹಿಂದೂ ಅನ್ನೋನು ಹೆಣ್ಣು ಮಕ್ಕಳಿಗೆ ಅವನಿಗೆ ಚೇಳಾಗ್ಲು ಕೈಲಿ ಕೆಟ್ಟದಾಗ ಕಮೆಂಟ್ಸ್ ಹಾಕಿ ತೇಜೋವಧೆ ಮಾಡುವಂತ ಕೆಲಸ ಮಾಡೋದಿಲ್ಲ. ಮುಸ್ಲಿಮರ ಮಧ್ಯೆ, ಹಿಂದೂಗಳ ಮಧ್ಯೆ, ಜಾತಿಗಳ ಮಧ್ಯೆ ತಂದಿಡುವಂತ ಕೆಲಸ ಮಾಡಲ್ಲ. ಪ್ರೀತಿ ವಿಶ್ವಾಸನ ಬಿತ್ತಿ ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತರುವಂತ ಕೆಲಸ ಮಾಡೋನೆ ನಿಜವಾದ ಹಿಂದೂ, ನಿಜವಾದ ಈ ದೇಶದ ಬದಲಾವಣೆ ಮಾಡುವಂತವನು. ಮುಸ್ಲಿಂ ಅವ್ರನ್ನ ನಮ್ಮ ಹಿಂದೂ ಕರ್ಕೊಂಡ್ ಬನ್ನಿ, ನಮ್ಮ ಹಿಂದೂ ಅವ್ರು ಮುಸ್ಲಿಂಗೆ ಹೋಗ್ಬೇಡಿ, ಬೇರೆ ಧರ್ಮದವ್ರು ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಬೊಗ್ಲೋ ಅಂತವ್ರು. ನಿಮ್ಮ ಧರ್ಮನ ನೀವು ಕಾಪಾಡಿ, ನಮ್ಮ ಧರ್ಮನ ನಾವು ಕಾಪಾಡ್ತೀರಿ. ಅವ್ರವ್ರ ಧರ್ಮ ಅವ್ರವ್ರಿಗೆ ಹೆಚ್ಚು, ಎಲ್ಲರಿಗೂ ಅವ್ರವ್ರ ಧರ್ಮ ಅವ್ರವ್ರಿಗೆ ಹೆಚ್ಚು. ಯಾರು ಸಹ ನಮ್ಮ ಧರ್ಮನ ಉಳಿಸೋದಕ್ಕೋಸ್ಕರ ಇನ್ನೊಂದು ಧರ್ಮನ ಸಾಯಿಸ್ಬೇಕು ಅನ್ನುವಂಥ ದ್ವೇಷ ಬರಬಾರ್ದು. ನಿಮ್ಮ ಧರ್ಮ ನೀವು ಗೌರವಿಸಿ, ನಮ್ಮ ಧರ್ಮ ನಾವು ಗೌರವಿಸ್ತೀವಿ, ಈಕ್ವಾಲಿಟಿಯಾಗಿ ಯೂನಿಟಿಯಾಗಿ ಬದುಕೋಣ ಅನ್ನೋಂಥ ಪ್ರೀತಿ ವಿಶ್ವಾಸದ ಬೀಜನ ಬಿತ್ತೋದ್ ಕಲೀರಿ, ದ್ವೇಷನ್ ಬಿತ್ತೋದ್ ಕಲಿಬೇಡಿ. ಇವತ್ತು ಒಂದು ಕ್ರೈಮ್ ಆಗಿದೆ ಅಂದ್ರೆ ನಿಮ್ಮ ಹೋರಾಟಗಳಿಂದ, ನೀವು ದಿಕ್ತಪ್ಸುವಂತ ಮಾತುಗಳಿಂದ ಇನ್ನಷ್ಟು ಕ್ರೈಮ್ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಎಜುಕೇಟೆಡ್ಸ್ ಅಂತಾರೆ, ಹೋರಾಟಗಾರರಂತಾರೆ, ನಿಮ್ಮ ಥಿಂಕಿಂಗೇ ಸರಿ ಇಲ್ಲ. ನಿಮ್ಮ ಬದಲಾವಣೆ ನೀವು ತಗೊಂಡ್ಬನ್ನಿ ಫಸ್ಟ್, ಆಮೇಲೆ ಬೇರೆಯವ್ರಿಗೆ ನ್ಯಾಯ ಕೊಡ್ಸಿರ. ಇವತ್ತು ನಾನು ಇಷ್ಟು ಮಾತಾಡ್ತೀನಿ ಅಂದ್ರೆ, ಎಲ್ಲಾದ್ರೂ ಹೋದ್ರೇನು ಯಾರಾದ್ರೂ ಅಲ್ಲಿ ಜಗಳ ಮಾಡ್ತಾ ಇದ್ರೆ ನಾನು ಮಾತಾಡ್ತೀನಿ ಪ್ರೀತಿ ವಿಶ್ವಾಸದಿಂದ. ಇಬ್ಬರಿಗೂ ಎಷ್ಟು ದಿವಸ ಈ ದ್ವೇಷ? ಇವತ್ತಿರ್ತೀರಿ, ನಾಳೆ ನಾವ್ ಇರ್ತೀರೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇವಾಗಿರುವಂತ ಜನರೇಷನ್ ಅಲ್ಲಿ ಯಾರು ಯಾವಾಗ ಹೋಗ್ತಾರ ಅನ್ನೋದೇ ಗೊತ್ತಿಲ್ಲ. ಇದ್ರಲ್ಲಿ ಜಾತಿ ಧರ್ಮ ಯಾಕೆ? ಸರ್ಕಾರಗಳು ಯಾವುದು ಜನರ ಬಗ್ಗೆ ಕಾಳಜಿ ಮಾಡಲ್ಲಪ್ಪ. ಸರ್ಕಾರಗಳು, ಅದು ಕೇಂದ್ರ ಇರಲಿ ರಾಜ್ಯ ಇರಲಿ, ಯಾವ್ಯಾವ ರಾಜಕಾರಣಿಗಳಿಗೆ ನೀವು ಬೆಂಬಲ ಕೊಡ್ತಾ ಇದ್ರೆ, ಯಾವ್ಯಾವ ಪಕ್ಷಗಳಿಗೆ ನೀವು ಬೆಂಬಲ ಕೊಡ್ತಾ ಇದ್ರೆ, ಅವರೆಲ್ಲಾರು ಅವರ ಆಸ್ತಿ ಅಂತಸ್ತು, ಅವ್ರ ಮನೇನ ಉದ್ಧಾರ ಆಗುವಂತ ಕೆಲಸ ಮಾಡ್ತಾ ಇದಾರೆ ಹೊರತು ನಿಮ್ಮಗಳನ್ನ ಉದ್ಧಾರ ಮಾಡುವಂತ ಕೆಲಸ ಮಾಡ್ತಾ ಇದಾರಾ? ಯಾವ್ಯಾವ ರಾಜಕೀಯ ಪಕ್ಷಕ್ಕೆ ನೀವೆಲ್ಲ ಬೆಂಬಲ ಕೊಡ್ತಾ ಇದ್ದೀರಾ? ಯಾವುದೇ ಪಕ್ಷದ ಕಾರ್ಯಕರ್ತರಲ್ಲಿ, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ನಿಮ್ಮನ್ನೇನಾದ್ರೂ ಉದ್ಧಾರ ಮಾಡುವಂತ ಕೆಲಸ ಮಾಡ್ತಾ ಇದಾರಾ? ನಿಮ್ಮ ತಂದೆ ತಾಯಿ ಆಗ್ಲಿ, ನಿಮ್ಮ ಹೆಂಡತಿ ಮಕ್ಕಳಲ್ಲಿ ನನ್ನ ಮಗ ಇಂಥ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಪ್ರೌಡ್ ಫೀಲ್ ಆಗ್ಬೇಕು ಹೊರತು ಇಂಥ ಒಬ್ಬನಿಗೆ ಬಕೆಟ್ ಹಿಡಿತಾ ಇದ್ದಾನೆ, ಇಂಥ ಒಂದು ಪಕ್ಷದ ನಾಯಕನ ಕೆಳಗೆ ಕೈ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಸಹ್ಯ ಪಡಬಾರ್ದು.
ನೀವು ನಿಮ್ಮ ಮನೆಗೆ ನಾಯಕ ಆಗ್ರಿ, ನಿಮ್ಮ ಊರಿಗೆ ನಾಯಕ ಆಗ್ರಿ, ನಿಮ್ಮ ಜಿಲ್ಲೆಗೆ ನಾಯಕ ಆಗ್ರಿ. ಫಸ್ಟ್ ನಿಮ್ಮ ಮನೆ ಸುತ್ತಮುತ್ತ ಇರುವಂತ ಜನಗಳನ್ನ ಪ್ರೀತಿ ವಿಶ್ವಾಸದಿಂದ ಬದಲಾವಣೆ ತರುವಂತದ್ದು ಮಾಡಿ, ಪ್ರತಿಯೊಬ್ರು ಮಾಡಿ. ಅದರಲ್ಲಿ ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ನಾವು ಮನುಷ್ಯರು ಮಾನವೀಯತೆ ಅನ್ನುವಂಥದ್ದು ಸ್ಟಾರ್ಟ್ ಮಾಡಿ. ಅದು ಬಿಟ್ಟು ಪ್ರತಿ ದಿವಸ ಬೆಳಗ್ಗೆ ಇದ್ರೆ ಜಾತಿ ಧರ್ಮ, ನಿನ್ನೆ ನಡೆದಿರುವಂತಹ ಅಟ್ಯಾಕು ಅದು ನಿಜವಾಗ್ಲೂ ತುಂಬಾ ವರ್ಸ್ಟ್ ಅಟ್ಯಾಕ್. ಅದು ಹೇಳಿ ಹೇಳಿ ಹಿಂದೂನಾ ಅಂತ ಹೇಳಿ, ಆದ್ರೆ ಆ ಅಟ್ಯಾಕ್ ಮಾಡೋದಕ್ಕೆ ಒಬ್ಬ ಸಾಥ್ ಕೊಟ್ಟಿದ್ದಾನಲ್ಲ, ಅದೇ ಕಾಶ್ಮೀರದಿಂದ ನಿರಂತರ 1 ತಿಂಗಳಿಂದ ಪ್ಲಾನ್ ಮಾಡಿದಾರಲ್ಲ. ಹಾಗಾದ್ರೆ ನಮ್ಮ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇತ್ತು? ನಾವೆಲ್ಲ ಇವತ್ತು ನಿರಾಳವಾಗಿ ಇವತ್ತು ನಿದ್ದೆ ಮಾಡ್ತಾ ಇದೀರಿ, ಬದುಕ್ತಾ ಇದೀರಿ ಅಂದ್ರೆ ಗಡಿ ಕಾಯ್ತಾ ಇರುವಂತ ನಮ್ಮ ಸೈನಿಕರಿದ್ದಾರೆ ಅಂತ ಹೇಳಿ. ಇವತ್ತು ನಮಗೆ ಸೆಕ್ಯೂರಿಟಿ ಇಲ್ಲ, ಸೇಫ್ಟಿ ಇಲ್ಲ ಅನ್ನೋದಕ್ಕಿಂತ ಅಲ್ಲಿ ಗಡಿ ಕಾಯ್ತಾ ಇರೋರ್ಗೆ ಇಲ್ಲ ಅಂತ ಅಂದ್ರೆ ಅವ್ರ ಕುಟುಂಬ ಏನು? ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾ ಇದೀರ ಅವ್ರಿಗೆ? ಯಾವ್ದು ಇಲ್ಲ ರೀ. ಅವ್ರಿಗೇನೊಂದು ವಾಟರ್ ಬಾಟಲ್ ಕೂಡ ಬ್ರಾಂಡೆಡ್ ಇಟ್ಕೊಂಡಿರೋದಿಲ್ಲ, ಅವ್ರಿಗೆ ನೀರ್ ಸಹ ಸಿಗೋದಿಲ್ಲ. ನಮ್ಮ ದೇಶಕ್ಕೋಸ್ಕರ ದೇಶನ ಸೇವ್ ಮಾಡ್ಬೇಕು, ದೇಶನ ಕಾಪಾಡ್ಬೇಕು ಅಂತ ದೇಶಕ್ಕೋಸ್ಕರ ಕಾವಲು ಕಾಯ್ತಾ ಇದಾರಲ್ಲ. ಹಾಗಾದ್ರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದಾರೆ? ಏನ್ ಮಾಡ್ತಾ ಇದೀರಾ ರಾಜಕಾರಣಿಗಳು? ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೀರಾ? ಯಾರಿಗೋಸ್ಕರ ಈ ರಾಜಕಾರಣಿಗಳೆಲ್ಲ? ಇವತ್ತು ಈ ಅಟ್ಯಾಕು, ಲಾಸ್ಟ್ ಟೈಮ್ ಪುಲ್ವಾಮಾ ಅಟ್ಯಾಕು, ಇವತ್ತು ಕಾಶ್ಮೀರಕ್ಕೆ ನೆಕ್ಸ್ಟ್ ಯಾವ ಅಟ್ಯಾಕು? ಆಗ್ಬಾರ್ದು ಅಂದ್ರೆ ಏನ್ ನೀವು ಸೊಲ್ಯೂಷನ್ ತಗೊಳ್ತೀರಾ? ಏನ್ ಬದಲಾವಣೆ? ಪ್ರಾಬ್ಲಮ್ ಆದೋಗ ಸೊಲ್ಯೂಷನ್ ಹುಡ್ಕೋದಲ್ಲ, ಪ್ರಾಬ್ಲಮ್ ಆಗದೆ ಇರೋ ತರ ತಡೆಯುವಂತ ಕೆಲಸ ಮಾಡ್ಬೇಕು. ಅದು ನಿಜವಾದ ನಾಯಕತ್ವ. ಆದ್ರೆ ಏನ್ ಮಾಡ್ತಾ ಇದೀರಾ? ಬಿಡು, ಪ್ರಾಬ್ಲಮ್ ಆದ್ಮೇಲೆ ನೋಡ್ಕೊಳ್ಳೋಣ, ಸೊಲ್ಯೂಷನ್ ಹುಡ್ಕೋಣ. ಒಂದು ಶ್ರದ್ಧಾಂಜಲಿ ಮೇಣದ ಬತ್ತಿ ಹಂಸಿ ಎಲ್ಲಾರ್ಗು ನಮಸ್ಕಾರ ಹೇಳಿ 2 ದಿವಸ ಆದ್ಮೇಲೆ ಮರ್ತೋಗ್ತಾರೆ. ಮಾಧ್ಯಮಗಳಿಗೆ ಅದೇ ಪ್ರಚಾರ ಬೇಕು, ಪ್ರಚಾರ ತಗೊಳ್ತೀರ ಅಂತ ಕೆಲವೊಂದು ಮಾಧ್ಯಮಗಳು ಅಲ್ಲಿ ಅವ್ರ ಗಂಡ ಸತ್ತಿದ್ದಾರೆ, ಅವ್ರ ಅಲ್ಲಿ ಅಳದಲ್ಲಿ ಅವ್ರ ದುಃಖದಲ್ಲಿದ್ರೆ ಇಲ್ಲಿಂದ ಕಾಲ್ ಮಾಡಿ ಹೆಂಗಾಯ್ತು ಏನಾಯ್ತು, ನಿಮಗ್ ನಾಚಿಕೆ ಆಗಲ್ವೇನ್ರಿ? ಅವ್ರ ದುಃಖದಲ್ಲಿ ಕೂಡ ನೀವು ಆಟ ಆಡ್ತಿರಲ್ವಾ? ಹೋಗಿ ನಿಮ್ಮ ರಿಪೋರ್ಟರ್ಸ್ ಇದ್ರೆ ಕಳಿಸಿ, ಅಲ್ಲಿಗೆ ಕಳಿಸ್ಬಿಟ್ಟು ಅಲ್ಲಿಂದಾನೆ ತಗೊಳ್ಳಿ. ಒಂದು ಸಾವಲ್ ಕೂಡ ನಿಮ್ಮ ಪ್ರಚಾರನ ಗಿಟ್ಟಿಸ್ಕೊಳ್ತೀರಾ ಅಂತ ಅಂದ್ರೆ ಇನ್ನೆಷ್ಟು ನೀಚಗೆಟ್ಟ ಮಾಧ್ಯಮಗಳಿದ್ದಾವೆ. ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಚೀಮಾರಿಗ್ಲಾಕಿ ಜನರನ್ನ ಉದ್ಧಾರ ಮಾಡುವಂತ ಕೆಲಸ, ಬದಲಾವಣೆ ತರುವಂತ ಕೆಲಸ ಮಾಡಿ. ಕಾನೂನು ನಮ್ಮ ರಾಜ್ಯದಲ್ಲೂ ಸರಿಲ್ಲ, ಕೇಂದ್ರದಲ್ಲೂ ಸರಿಲ್ಲ. ಮೋರ್ ಓವರ್ ನೀವು ಸರಿಯಿಲ್ಲ. ಯಾಕಂದ್ರೆ ನಮ್ಮ ಮನಸ್ಥಿತಿಗಳು ಸರಿ ಇಲ್ದಿರೋ ಕಾರಣಕ್ಕೆ ಆ ಒಂದು ಮನಸ್ಥಿತಿಗಳನ್ನ ಇಟ್ಕೊಂಡು ರಾಜಕಾರಣಿಗಳು ಆಟ ಆಡ್ತಾ ಇದಾರೆ ಅಷ್ಟೇ. ಜನರನ್ನ ಯಾವ ತರ ಬೇಟೆ ಆಡ್ಬೋದು, ಯಾವ ತರ ಅವ್ರ ಬಾಯಿನ ಮುಚ್ಚಿಸ್ಬೋದು ಅನ್ನೋಂಥದ್ದು ಚೆನ್ನಾಗಿ ವೀಕ್ನೆಸ್ ತಿಳ್ಕೊಂಡಿರುವಂತ ರಾಜಕಾರಣಿಗಳು ಅವ್ರ ಆಟ ಬೇಕಾದಂಗ ಅವ್ರು ಆಡ್ತಾ ಇದಾರೆ. ನಮ್ಮಲ್ಲಿ ಇಲ್ಲಿ ಜಾತಿ ಧರ್ಮ, ಅವನ್ ಯಾರೋ ಸತ್ಯ ಮಾತಾಡ್ತದನ, ಸತ್ಯದ ಪರ ಹೋರಾಟ ಮಾಡ್ತದನ, ನಮ್ಮ ಹಿಂದೂ ಹುಡುಗಿ ಪರ ಹೋರಾಟ ಮಾಡ್ತದನ, ಅದಕ್ಕೋ ಕೈ ಜೋಡ್ಸೋಣ ಅನ್ನುವಂತ ಹಿಂದೂಗಳಿಲ್ಲ. ಅವನ್ ಕಾಲ್ ಹೆಂಗ್ ಇಳಿಯೋಣ, ಅವನ್ ಹೆಂಗ್ ಮಟ್ಟ ಹಾಕೋಣ, ಯಾವ ಕಡೆಯಿಂದ ಯಾವ ಅಪೋಸಿಟ್ ನಿಮ್ ಕಡೆ ನಿಂತ್ಕೊಳ್ಳೋಣ, ಯಾವ ಸೂಟ್ ಕೇಸ್ ಬರುತ್ತೆ, ನಿಮ್ ಜನ್ಮಕ್ ಬೆಂಕಿ ಹಾಕ ಹೋಗ್ರಿ. ಬದ್ಲಾಗ್ರಿ. ಕೆಟ್ಟ ಕಮೆಂಟ್ಸ್ ಇಲ್ಲಿ ಹಾಕೋ ಬದಲು ಬದ್ಲಾಗಿ ಮಾನವೀಯತೆ ಮನುಷ್ಯತ್ವದಿಂದ ಮುಸ್ಲಿಂ ಇರ್ಲಿ ಕ್ರಿಶ್ಚಿಯನ್ ಇರ್ಲಿ ಪ್ರತಿಯೊಬ್ಬರಲ್ಲೂ ಪ್ರೀತಿ ಅನ್ನುವಂಥ ಬೀಜ ಬಿತ್ತಿ ನಿಜವಾಗ್ಲೂ ಬದಲಾಗುತ್ತೆ. ಅವಾಗ ಯಾರಾದ್ರೂ ತಪ್ಪು ಮಾಡ್ತಾ ಇದ್ರೆ ಕರ್ಕೊಂಡ್ಬಂದು ಇದೆಲ್ಲ ಈ ತರ ಬದಲಾಗಿ ಅಂತ ಹೇಳಿ ಪ್ರೀತಿ ಕೊಡಿ, ವಿಶ್ವಾಸದಿಂದ ತಗೊಳ್ಳಿ. ದ್ವೇಷದಿಂದ ತಗೊಂಡ್ರೆ ಏನು ಬದಲಾವಣೆ ಆಗೋದಿಲ್ಲ. ಯಾರು ಸಹ ಜಮ್ಮು ಕಾಶ್ಮೀರ ಮತ್ತೊಂದು ಪ್ರವಾಸಿ ಒಂದು ಟೂರಿಸಂ ಪ್ಲೇಸ್ಗೆ ಹೋಗಕ್ ಹೋಗ್ಬೇಡಿ. ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ನಿಮ್ಮ ಜೀವನದ ಜವಾಬ್ದಾರಿ, ನಿಮ್ಮ ಜೀವದ ಜವಾಬ್ದಾರಿ ನಿಮ್ದು, ನಮ್ದೇ. ಇಲ್ಲಿ ಯಾವುದೋ ಒಬ್ಬ ರಾಜಕಾರಣಿ ಬಂದು ನಮ್ಮನ್ನು ಉಳಿಸ್ತಾನೆ, ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾನೆ, ದೇಶ ಉದ್ಧಾರ ಆಗುತ್ತೆ. ನನ್ನ ಮನೆ, ನನ್ನ ಊರು, ನನ್ನ ಜಿಲ್ಲೆ, ನನ್ನ ಗ್ರಾಮ, ನಮ್ಮ ರಾಜ್ಯ ಉದ್ಧಾರ ಆದ್ರೆ ದೇಶ ಉದ್ಧಾರ ಹಾಗೆ ಆಗುತ್ತೆ. ಇಲ್ಲೇ ಸರಿ ಇಲ್ಲ, ಇಲ್ಲೇ ಎಲ್ಲ ಅಂಕು ಡಂಕು, ದೇಶ ಎಲ್ಲಿ ಉದ್ಧಾರ ಆಗುತ್ತೆ? ಇಲ್ಲಿರುವಂತ ಸಮಸ್ಯೆಗಳನ್ನ ನೋಡ್ಕೊಂಡೆ ಕೇಂದ್ರದಲ್ಲೂ ಆ ತರ ಆಟ ಆಡ್ತಾ ಇರೋದು. ಹೆಲಿಕಾಪ್ಟರ್ ಹೋದ್ರಂತೆ ಇಳಿದ್ರಂತೆ. ವಾಟ್ ಇಸ್ ನೆಕ್ಸ್ಟ್? ಏನ್ ಸೊಲ್ಯೂಷನ್ ನೆಕ್ಸ್ಟ್? ಪ್ರಶ್ನೆ ಮಾಡಿ. ಬಂದ್ ಲೈವ್ ಅಲ್ಲಿ ಮಾತಾಡ್ಬಿಟ್ಟು ಹೋಗೋದಲ್ಲ. ನಾನು ಪ್ರಶ್ನೆ ಮಾಡ್ತೀನಿ, ಇನ್ ಮುಂದೆ ನಾನೇನ್ ಸುಮ್ನೆ ಕುತ್ಕೊಳ್ಳೋದಿಲ್ಲ. ನಿಮ್ ತರ ಬಂದು ನಾನು ಬೇಜಾನ್ ಕೇಸಸ್ ಹಾಕ್ಸ್ಕೊಂಡಿದ್ದೀನಿ, ಹಾಗಂತ ಬೇರೆ ಯಾವ ಕೇಸಸ್ ನಾನು ಹಾಕ್ಸ್ಕೊಂಡಿಲ್ಲ. ಕೆಲವ್ರು ಮಾತಾಡ್ತಾರಲ್ಲ, ಕೆಟ್ಟದಾಗಿ ಸೊಂಟದ ಕೆಳಗೆ ಇರುವಂತ ಪದಗಳಾಕಿ ಕಮೆಂಟ್ ಆಗ್ತಿರಲ್ಲ, ಲೋಫರ್ಸ್. ಹಿಂದೂಗಳ ಹೆಸರು ಇಟ್ಕೊಂಡು, ಹಿಂದೂ ದೇವರಗಳ ಹೆಸರು ಇಟ್ಕೊಂಡು, ಹಿಂದೂ ದೇವರ ಫೋಟೋ ಇಟ್ಕೊಂಡು ನಿಮ್ಮ ಮುಖ ತೋರ್ಸಕ್ಕೆ ಅಸಹ್ಯ ಆಗುವಂತ ಬದುಕ್ ಬಾಳ್ತಾ ಇರೋರು ಕೆಟ್ಟ ಕಮೆಂಟ್ಸ್ ಆಗ್ತಿರಲ್ಲ. ಥರ್ಡ್ ಕ್ಲಾಸ್ ಫಸ್ಟ್ ನೀವು ಬದಲಾಗ್ರಿ. ನಿಮ್ಮಂತವ್ರಿಗಾದ್ರೂ ಸಾವು ಬಂದ್ ಸಾಯಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ನೀಚ ಬುದ್ಧಿಯಿಂದ ತೋರಿಸುತ್ತೆ ನೀವೆಂತ ನಕಲಿ ಹಿಂದೂಗಳು ಅಂತ ಹೇಳಿ. ಫಸ್ಟ್
ನಿಮ್ಮ ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರುವಂತ ಜನರನ್ನ ಪ್ರೀತಿ ವಿಶ್ವಾಸದಿಂದ ತಗೊಳ್ಳಿ. ಜಾತಿ ಧರ್ಮ ಅನ್ನೋಂಥದ್ದು ಬಿಡಿ. ಆಗ ಡೆಫಿನೆಟ್ಲಿ ನಮ್ಮ ರಾಜ್ಯನೂ ಬದಲಾಗುತ್ತೆ, ನಮ್ಮ ದೇಶನೂ ಬದಲಾಗುತ್ತೆ. ಯಾರೆಲ್ಲ ಕಾಶ್ಮೀರಲ್ಲಿ ಅಟ್ಯಾಕ್ಗೆ ಅವ್ರು ತೀರ್ಕೊಂಡಿದ್ದಾರೆ ಅವರೆಲ್ಲ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡ್ಲಿ. ದಯವಿಟ್ಟು ಯಾರು ಕಾಶ್ಮೀರ್ ಟೂರಿಸಂ ಮತ್ತೊಂದು ಹೋಗಕ್ ಹೋಗ್ಬೇಡಿ. ಬಿಕಾಸ್ ನಿಮ್ನೇ ನಂಬ್ಕೊಂಡು ನಿಮ್ ಕುಟುಂಬಗಳಿರುತ್ತೆ. ಕುಟುಂಬದಲ್ಲಿರುವಂತ ಆ ಆಧಾರ ಸ್ತಂಭಗಳನ್ನೇ ಕಳ್ಕೊಂಡ್ಬಿಟ್ರೆ ಕುಟುಂಬ ಏನಾಗ್ಬೇಕು? ಅವರೇನು ಒಂದ್ ದಿವಸ ಶ್ರದ್ಧಾಂಜಲಿ ಹಾಕಿ ಒಂದ್ ದೊಡ್ಡ ಹಾರ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಕೊನೆವರೆಗೂ ಅಲಿಬೇಕಾಗಿರೋದು ಆ ಕುಟುಂಬದ ಸದಸ್ಯರು. ಅದಕ್ಕೆ ನಮ್ಮ ಜವಾಬ್ದಾರಿ ನಾವೇ ತಗೊಳ್ಬೇಕು. ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, ಇನ್ನಿತರ ಯಾವುದೇ ಪಕ್ಷ ಆಗ್ಲಿ ಅವರ ಪ್ರಾಬ್ಲಮ್ ಅವ್ರು ಬಗೆಹರಿಸ್ಕೊಳ್ತಾರೆ ಹೊರತು ಜನರ ಪ್ರಾಬ್ಲಮ್ ನ ಬಗೆಹರಿಸುವಂತ ಕೆಲಸ ಅವ್ರು ಮಾಡೋದಿಲ್ಲ. ಲಾಭ ಎಲ್ಲೋ ರಾಜಕಾರಣಿಗಳಲ್ಲಿ ಅಷ್ಟೇ. ವೆರಿ ಸಿಂಪಲ್. ಲಾಭ ಎಲ್ಲಿ ಸಿಗುತ್ತೆ? ರಾಜಕಾರಣಿಗಳಲ್ಲಿ. ಆ ಲಾಭ ಮಾಡಿರುವಂತ ರಾಜಕಾರಣಿಗಳು ಎಲ್ಲಿರ್ತಾರೆ ಅವ್ರ ಹತ್ರ ಎಲ್ಲಿ ಚಿಲ್ಲರೆ ದುಡ್ಡು ಸಿಗುತ್ತೆ ಅಲ್ಲಿ ಬಕೆಟ್ ಹಿಡಿಯುವಂತ ಕೆಲವು ಕಾರ್ಯಕರ್ತರು, ಹಾಗೆ ನಕಲಿ ಹಿಂದೂಗಳು. ಇವತ್ತು ನಾಚಿಕೆಗೇಡಿನ ವಿಚಾರ ಅಂದ್ರೆ ಹಿಂದೂ ಅಂತ ಹೇಳ್ಕೊಂಡಿರುವಂತ ಅನೇಕ ಜನರು, ಅನೇಕ ದೊಡ್ಡ ದೊಡ್ಡ ಹಿಂದೂ ನಾಯಕರು, ನಾವ್ ಹಿಂದೂ, ಅಯ್ಯೋ ನಾನು ಹಿಂದೂಗೋಸ್ಕರ ನಮ್ಮ ಧರ್ಮಕ್ಕೋಸ್ಕರ ರಕ್ತ ಬೆವರು ಎಲ್ಲಾ ಸುರಿಸಿ ಹೋರಾಟ ಮಾಡಿ ಏನ್ ರಾಜ್ಯನ ದೇಶನ ಬದಲಾವಣೆ ತಂದಿದ್ದೀನಿ ಅನ್ನೋ ತರ ನರ ಕಿರ್ಚ್ಕೊಳ್ಳೋ ಅಂತ ಹಿಂದೂ ಹೋರಾಟಗಾರರೇ ಕಾಣ್ಲಿಲ್ಲ. ಹಿಂದೂ ಹೋರಾಟಗಾರರೇ ಕಾಣ್ಲಿಲ್ಲ. ಎಲ್ಲೋ ಹೋದ ಇವಾಗ ಸಮೀರ್ ಮಾತಾಡೋ. ಯಾಕೆ ಸಮೀರ್ ಹಿಂದೂ ಹೆಣ್ಮಗಳ ಬಗ್ಗೆ ಮಾತಾಡ್ಬಿಟ್ಟ ಅಂತನಾ? ಅವ್ನ್ ಪಾಕಿಸ್ತಾನಲ್ಲಿದ್ದಾನ? ಫೈನ್, ಪಾಕಿಸ್ತಾನಲ್ಲಿ ಇದ್ದಾರೆ. ಪಾಕಿಸ್ತಾನಲ್ಲಿ ಹಿಂದೂಗಳಿಲ್ವಾ? ಪಾಕಿಸ್ತಾನದಲ್ಲಿ ನಮ್ಮ ಹಿಂದೂ ದೇವಸ್ಥಾನ ಇಲ್ವಾ? ಯಾಕಂದ್ರೆ ಪಾಕಿಸ್ತಾನದಲ್ಲಿ ಇರುವಂತ ನಮ್ಮ ಹಿಂದೂ ದೇವಸ್ಥಾನ ನಮ್ಮ ಭಾರತಕ್ಕೆ ತಗೊಳ್ಳುವಂತ ಕೆಲಸ ಮಾಡಿಲ್ಲ? ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀರಾ? ಅಲ್ಲೂ ಶಿವನ ದೇವಸ್ಥಾನ ಇದೆ, ಅಲ್ಲೂ ಶಕ್ತಿಪೀಠ ದೇವಿ ದೇವಸ್ಥಾನ ಇದೆ. ಯಾಕೆ ಅದನ್ನೆಲ್ಲ ತಗೊಳ್ಳುವಂತ ಕೆಲಸ ಅದ್ರ ಬಗ್ಗೆ ಮಾತಾಡಿಲ್ಲ? ಬೇಳೆ ಬೇಯಲ್ವೇನು? ಏನು ಲಾಭ ಸಿಗೋದಿಲ್ವಾ? ನೀವು ಅವಕಾಶವಾದಿಗಳು, ಕೆಲ ಹೋರಾಟಗಾರರಿದ್ದೀರಲ್ಲ, ಹೆಮ್ಮೆಯಿಂದಾನೆ ಹೇಳ್ತೀನಿ, ಭಯ ಪಡುವಂಥದ್ದೇನಿಲ್ಲ. ಯಾವ ಹೋರಾಟಗಾರ, ಯಾವ ರಾಜಕಾರಣಿ, ಯಾವ ದೊಣ್ಣೆ ನಾಯಕನು ನಮಗ್ ಬಂದು ಊಟ ಹಾಕಿಲ್ಲ, ಇಲ್ಲ ನಮಗ್ ಬಂದು ಜೀವನ ಕೊಟ್ಟಿಲ್ಲ, ಇಲ್ಲ ನಮ್ಗೇನು ಕಷ್ಟ ಅಂತ ಅಂದ್ರೆ ನಿಂತ್ಕೊಳ್ಳಲ್ಲ. ಸಾಧ್ಯ ಆದ್ರೆ ನಮ್ಮ ಕೈಲಾಯ್ತಂದ್ರೆ 10 ಜನಕ್ಕಿಲ್ಲ ಅಂದ್ರೆ ಒಬ್ಬರಿಗಾದ್ರೂ ಸಹಾಯ ಮಾಡುವಂತ ಶಕ್ತಿ ಕೊಟ್ಟಿದೆ. ಅಟ್ಲೀಸ್ಟ್ ನನ್ನ ಸಮಸ್ಯೆನ ನಾನು ಬಗೆಹರಿಸ್ಕೊಳ್ಳೋಷ್ಟು ಶಕ್ತಿ ಆದ್ರೂ ಕೊಟ್ಟಿದೆ. ಇನ್ನೊಬ್ಬರಿಗೆ ಸಮಸ್ಯೆ ಕೊಡುವಂತ ಕೆಲಸ ನನಗಿಲ್ಲ. ಆದ್ರೆ ನನ್ನ ವಿಚಾರಕ್ಕೆ ಯಾರಾದ್ರೂ ಬಂದ್ರೆ ನಾನು ಬಿಡೋ ಹೆಣ್ಮಗ್ಳೇ ಅಲ್ಲ. ಅವರ ನರ ನಾಡಿ ಅವರ ಜೀವನದಲ್ಲಿ ಎದೋಳ್ಬಾರ್ದು ಆ ತರ ಅದಂತ ಪಾಠ ನಾನು ಕಲಿಸ್ತೀನಿ. ಅದ್ರಲ್ಲಿ ನಾನು ಎತ್ತಿದ ಕೈ. ಅದು ಬಿಟ್ಟು ಬೇರೆ ಯಾರಿಗೋ ಬಕೆಟ್ ಹಿಡಿಯೋದು, ಫಾಲೋವರ್ ಆಗೋದು, ಸಲಾಮ್ ಹೊಡಿಯೋದು ಈ ಜಾಯಮಾನದಲ್ಲೇ ನನಗಿಲ್ಲ. ಅದ್ ಮಾಡೋದು ಇಲ್ಲ. ಪ್ರಶ್ನೆ ಮಾಡ್ಬೇಕು. ಪ್ರಶ್ನೆ ಮಾಡೋದು ನಮ್ಮ ಹಕ್ಕು. ಪ್ರತಿಯೊಬ್ರು ಹೆಣ್ಣು ಮಕ್ಕಳು ಯಾವಾಗ ಬದಲಾಗ್ತಾರೆ, ಪ್ರತಿಯೊಬ್ರು ಯುವಕರು ಸಹ ಯಾವಾಗೂ ಹೇಳ್ತಾ ಇರ್ತೀನಿ, ಸಿಂಗಲ್ ಆಗಿದ್ದೋಗ ಅಪ್ಪ ಅಮ್ಮ ನೋಡ್ಕೊಳ್ಳೋಂತ ಜವಾಬ್ದಾರಿ ಇರುತ್ತೆ. ಸಿಂಗಲ್ ಆಗಿದ್ದೋಗ ಅಪ್ಪ ಅಮ್ಮ ನೋಡ್ಕೊಳ್ಳೋ ಜವಾಬ್ದಾರಿ ಇರುತ್ತೆ ಯುವಕರಿಗೆ. ಮದ್ವೆ ಆದ್ಮೇಲೆ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ಇರುತ್ತೆ. ಲೈಫ್ ಲಾಂಗ್ ಜವಾಬ್ದಾರಿ ಇರುತ್ತೆ ಯುವಕರಿಗೆ. ಯುವಕರೇ ಬದಲಾಗಿ ನಿಮ್ಮ ಮನೆಗೆ ನೀವು ನಾಯಕ ಆಗಿ, ನಿಮ್ಮ ಅಪ್ಪ ಅಮ್ಮ ಪ್ರೌಡ್ ಫೀಲ್ ತರ ಬದಲಾಗಿ. ಯಾವನ್ಗೋಗಿ ಬಕೆಟ್ ಇಟ್ಕೊಂಡು ಸಲಾಮ್ ಹೊಡ್ಕೊಂಡು ಬದುಕಬೇಡಿ. ಕೂಲಿ ಮಾಡಿದ್ರೇನು ತರಕಾರಿ ವ್ಯಾಪಾರ ಮಾಡಿದ್ರೇನು, ಭಿಕ್ಷೆ ಬೇಡಿದ್ರೇನು ನಿಮ್ಮ ಹಣದಲ್ಲಿ ನೀವು ಬದುಕಿ. ಯಾವೊಬ್ಬ ರಾಜಕಾರಣಿ, ಯಾವೊಬ್ಬ ಬಿಸ್ನೆಸ್ ಮ್ಯಾನ್ ಯಾವನ ಹತ್ರನು ಚೇಳವಾಗಿ ಅವನ ಫಾಲೋವರ್ ನಾನಂತ ಕೆಲಸ ಮಾಡಕ್ ಹೋಗ್ಬೇಡಿ. ಅದು ಯಾವತ್ತೂ ನೀವು ಉದ್ಧಾರ ಆಗಲ್ಲ, ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಇದು. ನಾನು ಯಾರಿಗೂ ಸಲಾಮ್ ಹೊಡಿಯಲ್ಲ. ಯಾವನಾದ್ರೂ ಬಂದ್ ಪ್ರಶ್ನೆ ಮಾಡೋದಕ್ಕೂ ರೈಟ್ಸ್ ಇಲ್ಲ. ಬಿಕಾಸ್ ನಾನು ಯಾರಿಗೂ ಸಲಾಮ್ ಹೊಡಿಯಲ್ಲ, ಯಾವನ ಹತ್ರನು ಕೈ ಚಾಚಿಲ್ಲ. ನಮ್ಮ ಕಷ್ಟನ ನಾವು ದುಡಿಯೋಣ, ನಾವು ತಿನ್ನೋಣ. ಫಸ್ಟು ನಮ್ಮಲ್ಲಿ ಪ್ರೀತಿ ಅನ್ನೋದು ಬೆಳೆಸ್ಕೊಳ್ಳಿ. ಜಾತಿಗಳನ್ನ ಬಿಡಿ, ಧರ್ಮಗಳನ್ನ ಬಿಡಿ. ಇವತ್ತು ನನ್ನ ಮೇಲೇನು ಸಹ ಅನೇಕ ಜನ ನನ್ನ ಮೇಲೆ ಆರೋಪ ಹಾಕಿದ್ದು ನಮ್ಮ ಜಾತಿಯವರೇ, ನಮ್ಮ ಧರ್ಮದವರೇ, ನಮ್ಮವರೇ, ನನ್ನ ಸುತ್ತಮುತ್ತ ಇರುವಂತವ್ರೆ. ಅದು ಮೋರ್ ಓವರ್ ನನ್ನ ಕೈಯಲ್ಲಿ ಊಟ ಮಾಡಿರೋವ್ರೆ, ನಮ್ಮ ಜೊತೆಲಿ ಇರೋವ್ರೆ ನಮಗೆ ಶತ್ರು ಆಗ್ತಾರೆ. ಇವತ್ತು ಕಾಶ್ಮೀರಲ್ಲಿ ನಡೆದಿದ್ದಂತ ಘಟನೆ ಸಹ ಅದೇ ಕಾಶ್ಮೀರಲ್ಲಿ ಇದ್ದಂತ ವ್ಯಕ್ತಿನೇ ಉಗ್ರರಿಗೆ ದಾರಿ ಮಾಡಿಕೊಟ್ಟು ಬರೋದಕ್ಕೆ ಹೇಳಿ 1 ತಿಂಗಳು ಅಲ್ಲೇ ಉಳ್ಕೊಂಡು ಯಾವ ತರ ಸಂಚಾಕಿ ಎಲ್ಲಿ ಅನೇಕ ಜನ ಪ್ರವಾಸಿಗರು ಇರ್ತಾರೋ ಅದನ್ನ ಪ್ಲಾನ್ ಮಾಡಿ ಅಟ್ಯಾಕ್ ಮಾಡಿರುವಂತದ್ದು. ಆದ್ರೆ ಆ ಅಟ್ಯಾಕ್ ಮಾಡುವಾಗ ಪ್ರವಾಸಿಗರು ಬರ್ತಾರೆ, ಟೂರಿಸಂ ಪ್ಲೇಸ್ ಅದು ಅನ್ನೋಂಥದ್ದು ಒಂದು ಸೆಕ್ಯೂರಿಟಿ ಇಲ್ದಿರಾ ತೀರಾ ವರ್ಸ್ಟ್
ವರ್ಸ್ಟ್ ಬಿಹೇವಿಯರ್ ಆಗಿರುವಂತದ್ದು ಸೆಂಟ್ರಲ್ ಗವರ್ಮೆಂಟ್ ಕಂಪ್ಲೀಟ್ಲಿ ಫೇಲ್ಯೂರ್. ಸೆಂಟ್ರಲ್ ಗವರ್ಮೆಂಟ್ ನ ನಂಬಿ ಯಾವುದೇ ಕೆಲಸ ಮಾಡಲ್ಲ. ಈಗ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ನೀವೆಲ್ಲ ಹೇಳ್ತಿರಲ್ಲ ನರೇಂದ್ರ ಮೋದಿ ಅವ್ರನ್ನ ಬೈಬೇಡಿ ಅಂತ, ಬೈಯಲ್ಲ. ಪ್ರಶ್ನೆ ಮಾಡ್ತೀನಿ, ನರೇಂದ್ರ ಮೋದಿ ಅವರು ಇವಾಗ ಯಾವ ತರ ಆ ಪಾಕಿಸ್ತಾನ ಅವ್ರನ್ನ, ಆ ಉಗ್ರರನ್ನ ಅಟ್ಯಾಕ್ ಮಾಡ್ತಾರ ಅಂತ ಹೇಳಿ. ಅವರಲ್ಲ ಅಟ್ಯಾಕ್ ಮಾಡ್ತಾರೆ, ನೀವಿಲ್ಲಿ ಬದಲಾವಣೆ ಆಗಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ದ್ವೇಷನ ಕಿತ್ತಿ ಪ್ರೀತಿನ ಹಾಕಿ. ಜಾತಿ ಧರ್ಮಗಳ ದ್ವೇಷ ಬಿಡಿ, ಪ್ರೀತಿನ ಹಾಕಿ. ಅದ್ ಯಾಕೆ ಬದಲಾವಣೆ ಆಗಲ್ಲ ನೋಡೋಣ. ನಿಮ್ಮ ಮನಸ್ಥಿತಿ, ನಿಮ್ಮ ಥಿಂಕಿಂಗ್ ಚೇಂಜ್ ಮಾಡ್ಕೊಳ್ಳಿ ಮೊದಲು.